ನನ್ ಮೊಮ್ಮಗಳನ್ನೂ ಕೂಡ ಎತ್ಕೊಂಡ್ಬರ್ಬೇಕಿತ್ತು. ರಾಹುಲ್ ಅವರು ನಾನ್ ಕಾಣಿಸ್ಲಿಲ್ಲ ಅಂದ್ರೂ ಸುಮ್ನೆ ಇರ್ತಾರೇನೋ, ಆದ್ರೆ ಮಗು ಇಲ್ಲ ಅಂದ್ರೆ ಮಾತ್ರ ಕ್ಷಣ ಕೂಡ ಸುಮ್ನೆ ಇರಲ್ಲಪ್ಪ. ಹೋಗ್ಲಿ ಬಿಡಮ್ಮ, ಸ್ವಂತ ಮಗು ಅಂತ ನಿಜ ಗೊತ್ತಾಗದೇ ಇದ್ರು ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೊಂತ ಇದ್ದಾನೆ. ಆ ವಿಷಯ ಅಂತೂ ತುಂಬಾ ಸಂತೋಷ ತರ್ತಿದೆ. ಹೌದಪ್ಪ. ಅಪ್ಪನ ಅಷ್ಟೇ ಅಲ್ಲ ಅಪ್ಪ, ನಾನೇ ಸರ್ಸು ಅಂತ ನಂಬದೆ ಹೋದ್ರು ನನ್ನನ್ನ ಭಾಷಿಣಿಯಾಗಿ ತುಂಬಾ ಪ್ರೀತಿಸ್ತಿದ್ದಾರೆ. ಭಾಷಿಣಿನೇ ಸರ್ಸುನಾ? ರಾಹುಲ್ ಅವ್ರಿಗೆ ಒಂದೊಂದ್ಸಲ ನನಗೂ ಸರ್ಸುಗೂ ವ್ಯತ್ಯಾಸನೇ ಗೊತ್ತಾಗಲ್ಲಪ್ಪ. ಒಂದ್ಸಲ ಭಾಷಿಣಿ ಕುಟುಂಬದವ್ರ ಜೊತೆ ಮಾತಾಡಿ ನಿಜನ ಅವ್ರ ಕಡೆಯಿಂದ ಹೇಳ್ಸ್ಬೋದಲ್ಲಮ್ಮ. ಇವಾಗ ಬೇಡ ಅಪ್ಪ. ನಾರಾಯಣ್ ರಾವ್ ಅವರ ಆರೋಗ್ಯ ಸರಿಯಾಗೋವರೆಗೂ ಆ ವಿಷಯ ಗೊತ್ತಾಗದೆ ಇರೋದೇ ಒಳ್ಳೇದು. ಸರಿಯಪ್ಪ, ನೀವಿನ್ನು ಹೊರಡಿ. ಏನಾದ್ರೂ ಇದ್ರೆ ನಂಗೆ ಫೋನ್ ಮಾಡಿ. ನೀನು ಹುಷಾರಾಗಿರಮ್ಮ. ಏನ್ ಸಮಸ್ಯೆ ಬಂದ್ರು ನಿನಗೆ ಈ ನಿನ್ನ ತಂದೆ ಇದ್ದಾನೆ ಅನ್ನೋದನ್ನ ಮರಿಬೇಡ. ಬರ್ತೀನಮ್ಮ. ಯಾಕಿಷ್ಟು ದಿನ ಎಲ್ರಿಗೂ ಸುಳ್ಳು ಹೇಳಿದೆ ನೀನು? ಏನ್ ಸುಳ್ಳು? ನಾನೆಲ್ಲನೂ ಕೇಳಿಸ್ಕೊಂಡೆ. ಇನ್ನು ನಾಟಕ ಮಾಡಬೇಕು ಅಂತ ನೋಡ್ಬೇಡ ಸರ್ಸು. ಮನೆಯಲ್ಲಿ ನಿಮ್ಮ ಅತ್ತೆಗೆ ಭಯ ಪಡೋದು ತಪ್ಪೋದಿಲ್ಲ ಅಂತ ಅನ್ಕೋತೀನಿ, ಆದ್ರೆ ನನ್ನ ಹತ್ರ ಕೂಡ ಮುಚ್ಚುಮರಿ ಯಾಕಮ್ಮ? ಅಂದ್ರೆ ಈ ಮಾವಯ್ಯ ಅಷ್ಟೊಂದು ದೂರ ಆಗ್ಬಿಟ್ನಾ? ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ನೀವಂದ್ರೆ ನಂಗೆ ಯಾವಾಗ್ಲೂ ಗೌರವನೇ. ಮತ್ತೆ ಯಾಕಮ್ಮ ಈ ನಾಟಕ ಯಾವುದಕ್ಕೆ? ಯಾರಿಗೋಸ್ಕರ ಈ ಸುಳ್ಳು? ಈಗ ಯಾವ ವಿಷಯನೂ ನಾನು ಹೇಳಕ್ಕಾಗಲ್ಲ ಮಾವ. ಸ್ವಲ್ಪ ದಿನ ನನ್ಗೆ ಸಮಯ ಕೊಡಿ. ನಿಜನ್ ಹೇಳೋದಕ್ಕೆ ಸಮಯನ ನೀನ್ ತಗೋ, ಆದ್ರೆ ನಿನ್ ಬಗ್ಗೆ ಮನೇಲಿ ಹೇಳೋದಕ್ಕೆ ನಾನಿನ್ ತಡ ಮಾಡೋದಿಲ್ಲ. ಇಷ್ಟು ದಿನ ಆಗಿರೋ ತಡ, ನಮ್ಮ ಮನೆಯಿಂದ ಆಗಿರೋ ಅವಮಾನ ಸಾಕು. ಇವಾಗ ನಿಜ ಹೇಳೋ ಸಮಯ ಬಂದಿದೆ. ಮಾವ ಬೇಡ ಮಾವ, ನನ್ ಮಾತ್ ಕೇಳಿ. ನಾನೇನು ಕೇಳೋದಿಲ್ಲ, ಬಾ ನನ್ ಜೊತೆ. ಅಯ್ಯೋ ಮಾವ ಬೇಡ ಮಾವ. ವಾಗ್ದೇವಿ, ವಾಗ್ದೇವಿ, ಮಾವ ಮಾವ ವಾಗ್ದೇವಿ. ಮಾವ ಮಾವ ಬೇಡ ಮಾವ. ಮಾವ ಹೇಳ್ಬೇಡಿ ಮಾವ. ಏನದು? ರಾಹುಲ್ನ ಬದಲಾಯಿಸೋದಕ್ಕೆ ಈ ಮನೆಗೆ ಬಂದಿದ್ದು, ಈ ಮನೆ ಸೊಸೆಯಾಗಿ ಕೂಡ ಹೊಸ ವ್ಯಕ್ತಿ ಹಾಗೆ ನಾಟಕ ಮಾಡ್ತಾ ಇರೋದು ಭಾಷಿಣಿ ಅಂತ ಹೆಸರು ಬದಲಾಯಿಸಿಕೊಂಡು ನಮ್ಮ ಮಧ್ಯೆ ನಾಟಕ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಸರ್ಸು.
ಸರ್ಸುನ? ಹೌದು ತೇಜ, ನನ್ ಪ್ರಾಣ ಸ್ನೇಹಿತ ಜಗದೀಶನ್ ಮಗಳು ಸರ್ಸು. ಈ ವಿಷಯ ಅಂಕಲಿಗೆ ಇವಾಗ ಗೊತ್ತಾಗ್ತಿದೆ ಅನ್ಸುತ್ತೆ. ಯಾವಾಗಾದ್ರೆ ಏನ್ ಪ್ರೀತಿ, ಅತ್ತೆ ಮಾತನ್ನ ಲೆಕ್ಕಿಸ್ದೇ ಇರೋ ಮಾವ ಇವಳನ್ನ ಮನೆಯಿಂದ ಹೊರಗೆ ಹೋಗಕ್ ಬಿಡಲ್ಲ. ಇವಳು ಸರ್ಸುನ? ಅವಳು ಸತ್ತು ಎಷ್ಟೋ ಕಾಲ ಆಯ್ತು. ಸತ್ತಿಲ್ಲ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಒಂದೇ ರೂಪದಲ್ಲಿದ್ದರಿಂದ ನಿಮ್ ಹಾಗೆ ನಾನು ಭಾಷಿಣಿ ಅಂತ ಭ್ರಮೆ ಪಟ್ಟಿದ್ದೆ. ಆ ದೇವರ ಸೃಷ್ಟಿನೇನು ಅಂತ ಆಶ್ಚರ್ಯಪಟ್ಟಿದ್ದೆ. ಆದ್ರೆ ಈ ಮನೆಯಲ್ಲಿ ಸಂತೋಷನ ತುಂಬಿಸೋದಕ್ಕೆ ವಾಪಸ್ ಬಂದಿರೋ ದೇವತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಮೊಂಡುತನದಿಂದ ಜಗದೀಶನ್ ಜೊತೆ ಸ್ನೇಹ ದೂರ ಆಯ್ತು. ಸರಸುನ ಸೊಸೆಯಾಗಿ ಮಾಡ್ಕೊಂಡು ಋಣನ ತೀರ್ಸ್ಕೋಬೇಕು ಅನ್ಕೊಂಡ್ರೆ ನಿನ್ ಮೂರ್ಖತ್ವದಿಂದ ಇವಳು ಮನೆ ಬಿಟ್ಟು ಹೊರಟೋದ್ಲು. ಇದನ್ನೆಲ್ಲ ಇವಳೇ ಹೇಳಿದ್ದ? ಇಲ್ಲ, ಜಗದೀಶನ್ ಮಾತನ್ನ ನಾನು ಕೇಳಿಸ್ಕೊಂಡೆ. ಎಷ್ಟು ಸಲ ಕೇಳ್ತಾ ಇದ್ರು, ಈ ವಿಷಯದಲ್ಲಿ ಸರ್ಸು ಮೌನವಾಗಿದ್ದಾಳೆ ಹೊರತು ಇಷ್ಟು ದಿನದ ರಹಸ್ಯಕ್ಕೆ ಕಾರಣ ಹೇಳಲಿಲ್ಲ. ಗೊತ್ತಾಗ್ಬೇಕಿದ್ ನಿಜ ಗೊತ್ತಾದ್ಮೇಲೆ ನನ್ಗೂ ಕೂಡ ಅಗತ್ಯ ಇಲ್ಲ ಅಂತ ಅನಿಸ್ತು. ನಿಮಗೆ ಕಾರಣ ಅಗತ್ಯ ಇಲ್ವೋ ಏನೋ, ನನಗಂತೂ ಈ ವ್ಯಕ್ತಿ ಇಲ್ಲಿರೋದು ಕೂಡ ಇಷ್ಟ ಇಲ್ಲ. ಸರ್ಸು ವಿಷಯದಲ್ಲಿ ನಿನ್ನ ಇಷ್ಟ ಕಷ್ಟಗಳ ಜೊತೆ ಸಂಬಂಧ ಇಲ್ಲ. ಇವಳು ಇಲ್ಲೇ ಈ ಮನೆಯಲ್ಲೇ ಸೊಸೆಯಾಗಿಯೇ ಇರ್ತಾಳೆ, ಎಲ್ಲ ಅಧಿಕಾರಗಳನ್ನು ಅನುಭವಿಸ್ತಾಳೆ. ಈ ಮನೆಯಲ್ಲಿ ಅಧಿಕಾರ ವರಸೆ ಸಂಬಂಧಗಳ ಜೊತೆ ಅಲ್ಲ, ಸಿನ್ಸಿಯಾರಿಟಿ ಮತ್ತೆ ಬಿಹೇವಿಯರ್ ಜೊತೆ ಇರಬೇಕು. ಕಾಲ ಕಳೆದು ಹೋಗಿರೋ ಮಾತ್ರಕ್ಕೆ ನನ್ನ ಕೋಪ ಏನು ಕಡಿಮೆ ಆಗಲ್ಲ. ಹೆಸರು ಬದಲಾಯಿಸಿಕೊಂಡು ಮಾತ್ರಕ್ಕೆ ನನ್ನ ಪ್ರತೀಕಾರ ಕಡಿಮೆ ಆಗುತ್ತೆ ಅನ್ಕೊಂಡ್ರ? ಅದನ್ನೇನೋ ದೊಡ್ಡದಾಗಿ ಹೇಳ್ಕೊತಿದ್ಯಾ, ಆದ್ರೆ ಹಾಗೆ ಯೋಚನೆ ಮಾಡೋದ್ರಿಂದ ನೀನೇನ್ ಸಾಧಿಸಿದ್ಯಾ? ಹಳೇದ್ನ ಬಂಡಾರದ ಹಾಗೆ ಮುಚ್ಚಿಡೋದಲ್ಲ, ಮರ್ತ್ ಹೋಗೋ ಪ್ರಯತ್ನ ಮಾಡಬೇಕು. ಆಗ ನಿನಗಿಂತ ಒಳ್ಳೆಯವರು ಇರೋದಿಲ್ಲ. ಇವಳ ವಿಷಯದಲ್ಲಿ ನನಗೆ ಒಳ್ಳೆತನಕ್ಕಿಂತ ಮೊಂಡತನನೇ ಮುಖ್ಯ. ಅದಕ್ಕೆ ನೀವಂದುಕೊಂಡಿದ್ದ ನಡೆಯೋಲ್ಲ, ಹಾಗಾಗೋದು ಇಲ್ಲ. ಆಗ್ಬೇಕು. ಈ ವಿಷಯದಲ್ಲಿ ನನ್ನ ಮಾತಿಗೆ ಎದುರು ಬರೋದಲ್ಲ, ಧಿಕ್ಕರಿಸೋ ಧೈರ್ಯ ಕೂಡ ಯಾರು ಮಾಡಬಾರ್ದು. ನೀನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಅವಕಾಶ ನನಗೀಗ ದೇವ್ರು ಕೊಟ್ಟಿದ್ದಾನೇನೋ. ಒಂದು ಸಲ ಆಗಿರೋ ತಪ್ಪನ್ನ ನಾನು ಮತ್ತೆ ಮತ್ತೆ ಮಾಡೋದಿಲ್ಲ. ಯಾರಾದ್ರೂ ಮಾಡಿದ್ರೆ ಸುಮ್ಮನೆ ಇರೋದೂ ಇಲ್ಲ. ರಾಹುಲ್ ಎಲ್ಲಿ? ರಾಹುಲ್, ಹೇ ರಾಹುಲ್, ರಾಹುಲ್, ರಾಹುಲ್. ಮಾವ ಬೇಡ ಮಾವ. ಹೇ ರಾಹುಲ್, ರಾಹುಲ್. ಡ್ಯಾಡ್, ಅರ್ಜೆಂಟ್ ವರ್ಕ್ ಇದ್ದಕ್ಕೆ ರಾಹುಲ್ ಆಫೀಸ್ಗೆ ಹೋಗಿದ್ದಾನೆ ಡ್ಯಾಡ್. ಬರ್ತಾ ಇರ್ತಾನೆ. ರಾಹುಲ್ ಯಾಕೆ ಬೇಕೀಗ? ಯಾಕಂದ್ರೆ ಅಷ್ಟಕ್ಕೂ ಈ ನಿಜ ನನಗಿಂತ ಮೊದಲು ಅವನಿಗೆ ಗೊತ್ತಾಗ್ಬೇಕು. ಇಷ್ಟು ದಿನ ಪ್ರೀತಿಸ್ತಿರೋದು ಮತ್ತೆ ಮದುವೆ ಮಾಡ್ಕೊಂಡಿರೋದು ಭಾಷಿಣಿನ ಅಲ್ಲ, ಸರ್ಸು ಅಂತ ಅವನು ತಿಳ್ಕೋಬೇಕು. ತೇಜ, ರಾಹುಲ್ಗೆ ಫೋನ್ ಮಾಡಿ ಅವನೆಲ್ಲಿದ್ದಂತ ತಿಳ್ಕೊ. ಬೇಡ ಮಾವ, ರಾಹುಲ್ ಅವ್ರಿಗೇನು ಹೇಳ್ಬೇಡಿ. ಹೇಳ್ಬಾರ್ದ?
ಏನ್ ಮಾತಾಡ್ತಿದ್ಯಮ್ಮ ನೀನು? ಇಷ್ಟು ದಿನ ಬಚ್ಚಿಟ್ಟಿದ್ದೆ ತಪ್ಪು ಅಂತಂದ್ರೆ ಇನ್ನು ಯಾಕಮ್ಮ ಗೊತ್ತಾಗ್ಬಾರ್ದು ಅನ್ಕೋತಿರೋದು? ನಿನ್ ಬಗ್ಗೆ ಗೊತ್ತಾದ್ರೆ ರಾಹುಲ್ ಎಷ್ಟು ಸಂತೋಷ ಪಡ್ತಾನೆ ಗೊತ್ತಾ? ರಾಹುಲ್ ಅವ್ರ ಸಂತೋಷ ಸರಿ, ಭಾಷಿಣಿ ಕುಟುಂಬ ಏನಾಗ್ಬೇಕು ಮಾವ? ನಾನು ಸರ್ಸು ಅನ್ನೋ ನಿಜ ರಾಹುಲ್ ಅವ್ರ ಮನ್ಸನ್ನ ಪ್ರೀತಿಲಿ ತೇಲಾಡ್ಸುತ್ತೆ, ಭಾಷಿಣಿ ಕುಟುಂಬನ ನೋವಿಗೆ ಬೀಳ್ಸುತ್ತೆ. ಇಲ್ಲಮ್ಮ, ಹಾಗಾಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ರಾಹುಲ್ನ ಮನೆಗ್ ಕರ್ಕೊಂಡು ಹೋಗಿ ನಾನ್ ಮಾತಾಡ್ತೀನಿ. ಬೇಡ ಮಾವ, ನನ್ ಮಾತ್ ಕೇಳಿ. ನಾನ್ ಕೇಳಲ್ಲ. ಇಷ್ಟು ದಿನ ಮಾಡಿರೋ ತ್ಯಾಗಗಳು, ಆಗಿರೋ ಪರಿಣಾಮಗಳು ಇನ್ನು ಸಾಕು. ಪರಿಹಾರ ಗೊತ್ತಿದ್ರು ಕೂಡ ಸಮಸ್ಯೆಯಲ್ಲಿ ಕೂತ್ಕೋತೀನಿ, ಕಷ್ಟಗಳನ್ನ ಬರೋ ಹಾಗೆ ಮಾಡ್ಕೋತೀನಿ ಅಂತಂದ್ರೆ ನಾನೇ ಒಪ್ಕೋಬೇಕು. ಇವತ್ತು ನಮಗ್ ಗೊತ್ತಾಗಿರೋ ನಿಜ ಅವನಿಗೂ ಗೊತ್ತಾಗ್ಬೇಕು. ಮಾವ, ರಾಹುಲ್ ಅವ್ರಿಗೆ ನಿಜ ಹೇಳಿದ್ರೆ ನನ್ ಮೇಲೆ ಆಣೆ. ಏನಮ್ಮ ಇದು? ಕಾರಣ ನಾನು ಹೇಳಕ್ಕಾಗಲ್ಲ, ಆದ್ರೆ ನೀವು ಮಾತ್ರ ನನ್ ಮಾತ್ ಕೇಳಲೇಬೇಕು ಮಾವ. ಅವ್ರ ಸಂತೋಷಕ್ಕಿಂತ ಮುಖ್ಯವಾದ ಸವಾಲ್ಗಳು ಕೆಲವಿದೆ. ಅದನ್ ಪೂರ್ತಿ ಮಾಡಿದ್ಮೇಲೆ ನೀವೋ ಇನ್ಯಾರೋ ಅಲ್ಲ, ನಾನೇ ರಾಹುಲ್ ಅವ್ರಿಗೆ ನಿಜ ಹೇಳ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನೀವು ಮೌನವಾಗಿರಿ. ಈ ನಿಜನ ಮುಚ್ಚಿಡೋದ್ರಿಂದ ನಿನ್ ಜೀವನ, ನಿನ್ ಭವಿಷ್ಯ ಮಾತ್ ತಪ್ಪಿದ್ರೆ ನಾನ್ ಸತ್ತಾಗೆ ಮಾವ. ಯಾವ ಮಾತು? ರಾಹುಲ್ ಅವರೇ, ಡ್ಯಾಡ್, ಏನ್ ನಡೀತಾ ಇದೆ ಇಲ್ಲಿ? ಈ ಟೈಮಲ್ಲಿ ಎಲ್ಲರೂ ಯಾಕಿಲ್ಲ ಅಸೆಂಬಲ್ ಆಗಿದ್ದೀರಾ? ಯಾವ್ದ್ರ ಬಗ್ಗೆ ಭಾಷಣಿ ಆಣೆ ಮಾಡಿಸ್ಕೊತಿದ್ದಾಳೆ? ಯಾವ ಮಾತಿನ ಬಗ್ಗೆ ಮಾತಾಡ್ತಿದ್ದಾಳೆ? ನಾನು ಕೇಳ್ತಿರೋದು ನಿಮ್ಮನ್ನೇ. ಯಾರಾದ್ರೂ ಒಬ್ರಾದ್ರೂ ಉತ್ತರ ಹೇಳ್ಬಾರ್ದ? ರಾಹುಲ್, ಅದು ಮಗುಗೆ ಅನ್ನಪ್ರಾಶನ ಆಗೋಯ್ತಲ್ವಾ, ಇನ್ನು ತಾಯಿ ಹಾಲು ಅಗತ್ಯ ಇರಲ್ಲ ಅಂತ, ಅವಳ ಅಗತ್ಯ ಮುಗೀತು ಅಂತ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆಲ್ಲರೂ ಬೇಡ ಅಂತ ಹೇಳ್ತಿದೀವಿ ಅಷ್ಟೇ. ಯಾಕೆ ನೀನ್ ಸಡನ್ ಹೀಗೆ ಮಾತಾಡ್ತಿದ್ಯಾ? ಮೇಡಮ್ ನಿನಗೇನಾದ್ರೂ ಹೇಳಿದ್ರ? ನಾನೇನಂತೀನಿ, ಮೌನವಾಗಿ ನಿಂತ್ಕೊಂಡು ಏನು ಮಾತಾಡ್ದಿರೋ ಸ್ಥಿತಿನಲ್ಲಿ ಇದ್ದೀನಿ. ನಿನ್ ಸಂತೋಷಕ್ಕಿಂತ ನಿಮ್ ಮೇಡಮ್ಗೆ ಯಾವುದು ಹೆಚ್ಚಲ್ಲ ರಾಹುಲ್. ಆ ಮಾತನ್ನ ಅವಳೇ ಎಷ್ಟು ಸಲ ಹೇಳಿದ್ದಾಳೆ, ಮರ್ತೋಗಿದ್ಯಾ? ಎಲ್ರೂ ಇಷ್ಟೊಂದು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಏನ್ ಭಾಷಣಿ ಇದು? ನಿನಗೆ ಯಾವಾಗ್ಲಾದ್ರೂ ನಿಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅನ್ಸಿದ್ರೆ ಅವರನ್ನೇ ಮನೆಗೆ ಬರೋಕ್ ಹೇಳು. ಇಲ್ಲ ಅಂದ್ರೆ ಮೊನ್ನೆ ಹೋಗಿ ಬಂದ ಹಾಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡು. ಅದನ್ ಬಿಟ್ಟು ಅವಶ್ಯಕತೆ ಮುಗ್ದೋಯ್ತು, ನಾನು ಹೋಗ್ತೀನಿ ಮತ್ತೆ ಬರೋದಿಲ್ಲ ಅಂತ ದಯವಿಟ್ಟು ಹೇಳ್ಬೇಡ ಭಾಷಣಿ, ಪ್ಲೀಸ್. ಸರಿ ರೀ. ಥ್ಯಾಂಕ್ ಯು ಸೋ ಮಚ್.
ನಿಜ ಗೊತ್ತಾಗಬಾರ್ದು ಅಂತ ನಾನು ಕಂಡೀಷನ್ ಹಾಕಿದ್ರೆ ನಿಮ್ಮಪ್ಪನ ಹತ್ರ ರಿವೀಲ್ ಮಾಡಬೇಕು ಅಂತ ನನಗೆ ವಿರುದ್ಧವಾಗಿ ಪ್ಲಾನ್ ಮಾಡ್ತೀಯಾ? ಇಲ್ಲ ಮೇಡಮ್, ನಮ್ಮ ಅಪ್ಪಂಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ದಕ್ಕೆ ಬಂದಿದ್ರು. ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಮಾವ ನೋಡ್ಬಿಟ್ರು. ಅವರ ಮಾತಿನ ಮೇಲೆ ಗೌರವ ಇರೋದಕ್ಕೆ ಮೌನವಾಗಿದ್ದೀನಿ. ಆದರೆ ಮಡಿಕೆಗಳ ಬಗ್ಗೆ ಮಾತ್ರ ಯಾವತ್ತೂ ಮರೆಯೋಲ್ಲ, ಮರೆಯೋಕ್ಕೂ ಸಾಧ್ಯ ಇಲ್ಲ. 3 ಮಡಿಕೆಗಳು ಒಡೆದು ಹೋದ್ರೂ ಕೂಡ ರಾಹುಲ್ಗೆ ಗೊತ್ತಿಲ್ಲದೆ ಇರೋ ನಿಜ ಹಾಗೇನೆ ರಹಸ್ಯವಾಗಿರಬೇಕು. ನೀನಾಗಿ ನೀನೇ ಹೊರಗಡೆಗೆ ಹೋಗಬೇಕು. ಇದರಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ. ನನ್ನ ತೀರ್ಪು ಯಾರಿಗೋಸ್ಕರನೂ ಯಾವತ್ತಿಗೂ ಬದಲಾಗೋದಿಲ್ಲ. ಓನಮ್ಮ. ಹಲೋ ಅಪ್ಪ, ಹೇಳಪ್ಪ. ಸರಿಯಪ್ಪ, ನೀವ್ ಅಲ್ಲೇ ಇರಿ, ನಾನು ಬರ್ತಿದ್ದೀನಿ. ಅಣ್ಣ, ಸ್ವಲ್ಪ ಬೇಗ ಹೋಗ್ತೀರಾ? ಏನಪ್ಪ, ಯಾಕೆ ಫೋನ್ ಮಾಡಿದ್ರಿ? ಮತ್ತೇನಾಯ್ತು? ಏನೂ ಇಲ್ಲಮ್ಮ, ನಾನು ನಮ್ಮ ಮೊಮ್ಮಗಳನ್ನ ನೋಡ್ಬೇಕು ಅಂತ ಫೋನ್ ಮಾಡನಮ್ಮ. ನೀನ್ ಕಾಲೇಜ್ಗೆ ಹೋಗ್ತಿದ್ಯಲ್ಲ, ನೀನ್ ಬರೋವರೆಗೂ ವಿದ್ಯಮ್ಮ ನನ್ನ ಹತ್ರ ಇರ್ಲಿ ಬಿಡಮ್ಮ. ಬೇಡಪ್ಪ, ಮಗುಗೆ ನಾನು ಅವರಪ್ಪನೇ ಅಭ್ಯಾಸ. ಯಾರ ಹತ್ರನೂ ಜಾಸ್ತಿ ಇರಲ್ಲ, ಅಳ್ತಾಳೆ. 2 ದಿನ ನನ್ ಜೊತೆ ಇದ್ರೆ ಅದು ಅಭ್ಯಾಸ ಆಗುತ್ತೆ ಬಿಡಮ್ಮ. ಈ ತಾತನ್ ಮಾತ್ರ ಆಸೆ ಇರಲ್ವಾ ಏನು? ಅಮ್ಮ, ನೀನ್ ಹೇಳ್ತಾಯಿ. ಅಮ್ಮ, ನಿಮ್ಮ ಅಜ್ಜಿ ಇಟ್ಟಿರೋ ಪರೀಕ್ಷೆಯಲ್ಲಿ ಗೆಲ್ಲೋವರೆಗೂ ನೀನ್ ನನ್ನ ಹತ್ರ ಇರ್ತೀಯಾ ಹೇಳು? ಇಲ್ಲಿ ಕೊಡಿಯಪ್ಪ, ನಂಗೆ ಲೇಟ್ ಆಗ್ತಿದೆ, ಹೋಗ್ ಬರ್ತೀನಪ್ಪ. ಸರಿ ಅಮ್ಮ, ಬಾಯ್. ಬಾಯ್ ಅಮ್ಮ. ಭಾಷಿಣಿ ಮಾವಯ್ಯನವ್ರ ಹತ್ರ ಯಾಕೆ ಮಾತಾಡ್ತಿದ್ಲು ಅಂದ್ರೆ, ಅವಳು ದಿನ ಹೊರಗಡೆ ಅಂತ ಹೋಗೋದು ಅವ್ರ ಅಮ್ಮನ ಮನೆಗಲ್ವಾ? ಮಾವನ್ನ ಮೀಟ್ ಮಾಡೋಕ್ ಬರ್ತಿದ್ದಾಳೆ. ಭಾಷಿಣಿಗೆ ಸರಸು ಅವ್ರ ತಂದೆ ಹತ್ರ ಮಾತಾಡುವಂತಹ ಕೆಲಸ ಏನು ಇದ್ರೂ ಅದನ್ನ ನನ್ನ ಹತ್ರ ಯಾಕೆ ಮುಚ್ಚಿಡ್ಬೇಕು?
ಕುದುರೆ ಮಾಡೋ ಕೆಲ್ಸನ ಕುದುರೆನೆ ಮಾಡ್ಬೇಕು, ಕತ್ತೆ ಮಾಡೋ ಕೆಲ್ಸನ ಕತ್ತೆನೆ ಮಾಡ್ಬೇಕು. ಅನವಶ್ಯಕವಾದ ವಿಷಯಗಳ ಬಗ್ಗೆ ಕೂತ್ಕೊಂಡು ಮಾತಾಡೋದಲ್ಲ, ಮುಖ್ಯವಾದ ವಿಷಯಗಳನ್ನ ಆವಾಗಿಂದ ಆವಾಗ್ಲೇ ಅಪ್ಡೇಟ್ ಮಾಡೋದನ್ನ ಕಲ್ತ್ಕೋಬೇಕು. ಸಾರಿ ಮೇಡಮ್. ಓಹ್, ಸಾರಿ ಹೇಳೋದಲ್ಲ, ನಿನ್ನಿಂದ ಮಾಡೋಕ್ಕಾಗಲ್ಲ ಅಂದ್ಮೇಲೆ ಕೆಲಸ ಬಿಟ್ಟು ಮನೆಗೆ ಹೋಗು. ಅದನ್ನ ಬಿಟ್ಟು ಜವಾಬ್ದಾರಿನೇ ಇಲ್ದಿರೋರ್ ತರ ಬಿಹೇವ್ ಮಾಡ್ಕೊಡ್ದು. ಏನೋ ನಿಮ್ ಮೇಡಮ್ ಕಿರಿಸ್ತಾ ಇದಾರೆ, ಏನಾಯ್ತು? ತುಂಬಾ ದಿನಗಳಾದ್ಮೇಲೆ ಆಫೀಸ್ ವರ್ಕ್ನ ಚೆಕ್ ಮಾಡ್ತಿದ್ದಾರೆ ಡ್ಯಾಡ್. ಏನೋ ಮಿಸ್ಟೇಕ್ ಆಗಿರೋದಕ್ಕೆ ಹಾಗಾದ್ ಮಾತ್ರಕ್ಕೆ ಕಿರ್ಚಾಡ್ಕೊಂಡು ಭಯ ಪಡಿಸಿದ್ರೆ ಹೇಗೆ ಅರ್ಥ ಆಗುತ್ತೆ? ನಿಧಾನವಾಗಿ ಹೇಳ್ಬೇಕಲ್ಲ.